ಡೆಡಿಕೇಟೆಡ್ ಡೈರೆಕ್ಟ್ ಕನೆಕ್ಟ್ ಅಂತ ಬಂದಾಗ ಅದರಲ್ಲಿ 3 ಡಿಫ್ರೆಂಟ್ ಟೈಪ್ಸ್ ಇದೆ. ಒಂದು ಮ್ಯಾಕ್ಸಿಮಮ್ ರೆಸಿಲಿಯನ್ಸು, ಹೈ ರೆಸಿಲಿಯನ್ಸು, ಡೆವ್ ಆ್ಯಂಡ್ ಟೆಸ್ಟ್ ಅಂತ ಬರುತ್ತೆ. ಇದರಲ್ಲಿ ಮ್ಯಾಕ್ಸಿಮಮ್ ರೆಸಿಲಿಯನ್ಸ್ ಅಂತ ಬಂದಾಗ ನಿಮ್ದು ಯಾವುದಾದ್ರು ಕ್ರಿಟಿಕಲ್ ಅಪ್ಲಿಕೇಶನ್ ವರ್ಕ್ ಲೋಡ್ ರನ್ ಆಗ್ತಿದೆ ಅಂದರೆ ಇದನ್ನು ನೀವು ಕನ್ಸಿಡರ್ ಮಾಡ್ಬೋದು. ಇದರಲ್ಲಿ ಯಾವ ರೀತಿ ಬರುತ್ತೆ ತೋರಿಸ್ತೀನಿ. ನಿಮ್ಮದು ಒಂದು ಸ್ಪೆಸಿಫಿಕ್ ರೀಜನ್ AWS ರೀಜನ್ ನಿಮ್ಮದು ಲೆಫ್ಟ್ ಸೈಡಲ್ಲಿ ತೋರಿಸ್ತಾ ಇದ್ದೀನಿ. ಅದು ನಿಮ್ಗೆ ಅನ್ಕೊಳ್ಳಿ ನಿಮ್ಮದು US ಈಸ್ಟ್ 1 ಅಂತ ಇದೆ. ಅದರಲ್ಲಿ ನಿಮಗೆ ಕ್ರಿಟಿಕಲ್ ಅಪ್ಲಿಕೇಶನ್ಸ್ ರನ್ ಆಗ್ತಿದೆ ಅಂದರೆ ಅದರಲ್ಲಿ ನಿಮಗೆ 4 ಡಿಫ್ರೆಂಟ್ ಕನೆಕ್ಷನ್ಸ್ ಬರುತ್ತೆ. 2 ಕನೆಕ್ಷನ್ಸು ಒಂದು ಲೊಕೇಶನಿಂದ AWS ಲೊಕೇಶನಿಂದ ಹೋದರೆ ಇನ್ನೊಂದು ಲೊಕೇಶನಲ್ಲಿ ಹೋಗುತ್ತೆ. ಆಮೇಲೆ ನಿಮ್ಮದು ಕನೆಕ್ಷನ್ ಟರ್ಮಿನೇಟ್ ಆಗೋದು ಅಲ್ಲಿ ನಿಮ್ಮದು ಡೇಟಾ ಸೆಂಟ್ರಲ್ಲಿ ಕನೆಕ್ಷನ್ ಟರ್ಮಿನೇಟ್ ಆಗೋದಂದರೆ ಒಂದು ರೌಟರ್ಗೆ ಅಲ್ಲಿ ಕನೆಕ್ಟ್ ಅಲ್ಲಿಗೆ ಎಂಡ್ ಆಗುತ್ತೆ ಆ ಕನೆಕ್ಷನ್. AWS ಕನೆಕ್ಷನ್ ಬಂದು ಅದು ಟರ್ಮಿನೇಟ್ ಅಂತಾರೆ. ಅದು 2 ಡಿಫ್ರೆಂಟ್ ಡೇಟಾ ಸೆಂಟರ್ಸಲ್ಲಿ ಟರ್ಮಿನೇಟ್ ಆಗುತ್ತೆ. ಆಮೇಲೆ ನಿಮಗೆ 2 ಡಿಫ್ರೆಂಟ್ ರೌಟರ್ಸು ಪರ್ ಡೇಟಾ ಸೆಂಟ್ರಲ್ಲಿ 2 ರೌಟರ್ಸಲ್ಲಿ ಎಂಡ್ ಆಗುತ್ತೆ. ಅಂದರೆ ಲೈಕ್ ಟೋಟಲ್ 4 ಕನೆಕ್ಷನ್ ಎನೇಬಲ್ ಆಗುತ್ತೆ. ಜಸ್ಟ್ ಇನ್ ಕೇಸ್ ಈಗ 3 ಕನೆಕ್ಷನ್ಸ್ ಡೌನ್ ಆಯಿತು, ಒಂದು ಲೊಕೇಶನಲ್ಲಿ ಟರ್ಮಿನೇಟ್ ಆಗಿದೆ, ಕನೆಕ್ಷನ್ ವರ್ಕ್ ಆಗ್ತಿಲ್ಲ. ಆಮೇಲೆ ಇನ್ನೊಂದು ರೀಜನಲ್ಲಿ ಇನ್ನೊಂದು ಕನೆಕ್ಷನ್ ವರ್ಕ್ ಆಗ್ತಿಲ್ಲ ಅಂದರೆ ಟೋಟಲ್ 3 ಡೌನ್ ಆದಾಗ ಇನ್ನೊಂದು ಲಾಸ್ಟ್ ಕನೆಕ್ಷನ್ ಇರುತ್ತೆ. ಇಟ್ ವಿಲ್ ಮೇಕ್ ಶ್ಯೂರ್ ದ ಕನೆಕ್ಷನ್ಸ್ ಆರ್ ಎಸ್ಟಾಬ್ಲಿಷ್ ಆ್ಯಂಡ್ ಇವನ್ ಯುವರ್ ಅಪ್ಲಿಕೇಶನ್ ಈಸ್ ವರ್ಕಿಂಗ್ ಸ್ಟೀಮ್ಲೆಸ್ಲಿ. ಅದು ಯಾವತ್ತೂ ಆಗಲ್ಲ. ಟು ಹ್ಯಾವ್ ಬೆಟರ್ ರೆಸಿಲಿಯನ್ಸ್ ಫಾರ್ ಯುವರ್ ಕ್ರಿಟಿಕಲ್ ಅಪ್ಲಿಕೇಶನ್ಸ್ ವಿ ಕ್ಯಾನ್ ಥಿಂಕ್ ಥ್ರೂ ದೀಸ್ ಟೈಪ್ ಆಫ್ ಕನೆಕ್ಷನ್ಸ್. ಇದು ಮ್ಯಾಕ್ಸಿಮಮ್ ರೆಸಿಲಿಯನ್ಸ್ ಆಯಿತು. ಈಗ ಹೈ ರೆಸಿಲಿಯನ್ಸ್ ಅಗೇನ್ ಇದರಲ್ಲಿ ನಿಮಗೆ ಏನು ಡಿಫ್ರೆನ್ಸ್ ಆಗುತ್ತೆ ಅಂದರೆ ಇಲ್ಲಿ ಮ್ಯಾಕ್ಸಿಮಮ್ ರೆಸಿಲಿಯನ್ಸಲ್ಲಿ 4 ಕನೆಕ್ಷನ್ ಇತ್ತು, ಬಟ್ ಇಲ್ಲಿ 2 ಕನೆಕ್ಷನ್ಸು. ಬಟ್ 2 ಕನೆಕ್ಷನ್ಸು 2 ಡಿಫ್ರೆಂಟ್ ಲೊಕೇಶನ್ಸಿಂದ AWS ಲೊಕೇಶನ್ಸಿಂದ ಎಸ್ಟಾಬ್ಲಿಷ್ ಆಗುತ್ತೆ. ಆಮೇಲೆ ನಿಮ್ಮದು ಆನ್ ಪ್ರಿಮೈಸ್ ಕಸ್ಟಮರ್ಸ್ ಡೇಟಾ ಸೆಂಟರ್ ಬಂದಾಗ ಅಲ್ಲಿ 2 ಡಿಫ್ರೆಂಟ್ ಡೇಟಾ ಸೆಂಟರ್ಸಲ್ಲಿ ಕನೆಕ್ಷನ್ ಎಂಡ್ ಆಗುತ್ತೆ. ಇಲ್ಲಿ ಒಂದು ಲೊಕೇಶನ್ ಡೌನ್ ಆದರೂ ಇನ್ನೊಂದು ಲೊಕೇಶನ್ ಡೇಟಾ ಸೆಂಟ್ರಿಂದ ಡೇಟಾ ಟ್ರಾನ್ಸ್ಫರ್ ಆಗುತ್ತೆ. ಸಿಮ್ಲರ್ಲಿ ಒಂದು ಕಸ್ಟಮರ್ ಸೈಡಲ್ಲಿ ಒಂದು ಡೇಟಾ ಸೆಂಟ್ರಲ್ಲಿ ಏನೋ ಫ್ಲಕ್ಚುಯೇಷನ್ ಪ್ರಾಬ್ಲಮ್ ಆಯಿತು, ಅಲ್ಲಿ ಕನೆಕ್ಷನ್ ವರ್ಕ್ ಆಗ್ತಿಲ್ಲ ಅಂದರೆ ಅದರ್ ಡೇಟಾ ಸೆಂಟ್ರಿಂದ ನೀವು ಎಸ್ಟಾಬ್ಲಿಷ್ ಮಾಡ್ಬೋದು. ಅಗೇನ್ ರೀಜನ್ ಬಂದು ಸಿಂಗಲ್ ರೀಜನು, ಆ ರೀತಿ ಎಸ್ಟಾಬ್ಲಿಷ್ ಮಾಡ್ಬೋದು. ಇದು ಹೈ ರೆಸಿಲಿಯನ್ಸು. ಮ್ಯಾಕ್ಸಿಮಮ್ ಆಫ್ ದ ಕಂಪ್ನೀಸ್ ದೇ ಗೋ ವಿತ್ ಮ್ಯಾಕ್ಸಿಮಮ್ ಹೈ ರೆಸಿಲಿಯನ್ಸು. ಮ್ಯಾಕ್ಸಿಮಮ್ ರೆಸಿಲಿಯನ್ಸ್ ಭಾಳ ಕಡಿಮೆ ಬಿಸ್ನೆಸ್ ಯೂಸ್ ಮಾಡ್ತಾರೆ ನನಗೆ ಗೊತ್ತಿರೋಂಗೆ. ಆಮೇಲೆ ಡೆವಲಪ್ಮೆಂಟ್ ಆ್ಯಂಡ್ ಟೆಸ್ಟಿಂಗು. ಇಲ್ಲಿ ನೀವೇನಾದರೂ ವರ್ಕ್ ಲೋಡ್ ಅಂದರೆ ಇಲ್ಲ, ನೀವು ಡೈರೆಕ್ಟ್ ಕನೆಕ್ಟ್ನ ನೀವು ಇನ್ನೂ ಎಸ್ಟಾಬ್ಲಿಷ್ ಮಾಡಿಲ್ಲ, ಯು ವಾಂಟ್ ಟು ಹ್ಯಾವ್ ಅ ವ್ಯೂ, ನೀವು ಡೈರೆಕ್ಟ್ ಕನೆಕ್ಟಲ್ಲಿ ಹೋಗ್ಬೇಕೋ ಇಲ್ಲ VPN ಕನೆಕ್ಷನ್ ಎಸ್ಟಾಬ್ಲಿಷ್ ಮಾಡಬೇಕಂತ ನೀವೇನಾದರೂ ಯೋಚನೆ ಮಾಡ್ತಿದ್ರೆ, ನೀವು ಟೆಸ್ಟ್ ಮಾಡಬೇಕು ಅಂದಾಗ ನೀವು ಡೆವಲಪ್ಮೆಂಟ್ ಆ್ಯಂಡ್ ಟೆಸ್ಟಿಂಗ್ ಅಂತ ಯೂಸ್ ಮಾಡ್ಬೋದು. ಕಾಸ್ಟ್ ವೈಸ್ ಇದು ಚೀಪ್ ಆಗಿರುತ್ತೆ ನಿಮಗೆ. ಇದು ಸಿಂಗಲ್ ಡೈರೆಕ್ಟ್ ಕನೆಕ್ಟ್ ಎಸ್ಟಾಬ್ಲಿಷ್ ಆಗುತ್ತೆ. ನಿಮ್ಮದು ಡೇಟಾ ಸೆಂಟ್ರು ಒಂದೇ ಇರುತ್ತೆ. ಅಲ್ಲಿ ನಿಮ್ಮದು ಡೇಟಾ ಸೆಂಟ್ರಲ್ಲಿ ಟರ್ಮಿನೇಟ್ ಆಗುತ್ತೆ ಕನೆಕ್ಷನು ಒಂದು ರೀಜನಲ್ಲಿ. ಇದು ಅದೇ ಆಗಲೇ ಹೇಳ್ದಂಗೆ ಇಟ್ ಬಿ ಲೈಕ್ ಸಿಂಗಲ್ ಕನೆಕ್ಷನ್, ಸಿಂಗಲ್ ಪಾಯಿಂಟ್ ಆಫ್ ಫೇಲಿಯರ್. ಇಟ್ ಕ್ಯಾನ್ ಬಿ ಕನ್ಸಿಡರ್ ಓನ್ಲಿ ವೆನ್ ಯು ಆರ್ ಟೆಸ್ಟಿಂಗ್ ಯುವರ್ ರಿಕ್ವೈರ್ಮೆಂಟ್ಸ್. ಅಲ್ಲಿ ಈ ರೀತಿ ನೀವು ಕಾನ್ಫಿಗರ್ ಮಾಡ್ಕೊಂಡು ಟೆಸ್ಟ್ ಮಾಡ್ಬೋದು. ಹೋಸ್ಟೆಡ್ ಕನೆಕ್ಷನ್ಸ್ ಅಂತ ಬಂದಾಗ ಇದು ನಾನು ಆಲ್ರೆಡಿ ಡಿಸ್ಕಸ್ ಮಾಡ್ದಂಗೆ ನಮ್ಮ ಪಾರ್ಟ್ನರು, ನೀವು ಯಾರ ಜೊತೆ ಕೋಆರ್ಡಿನೇಟ್ ಮಾಡ್ತೀರೋ ಡೈರೆಕ್ಟ್ ಕನೆಕ್ಟ್ ಪಾರ್ಟ್ನರು ನಿಮಗೆ ಡೈರೆಕ್ಟ್ ಕನೆಕ್ಟ್ನ ಕಾನ್ಫಿಗರ್ ಮಾಡಿಕೊಡ್ತಾರೆ. ಓನ್ಲಿ ವಾಟ್ ಯು ನೀಡ್ ಟು ಡೂ ಈಸ್ ಒನ್ಸ್ ಕನೆಕ್ಷನ್ ಈಸ್ ಅವೈಲಬಲ್ ಆರ್ ವಿಸಿಬಲ್ ಇನ್ ಟು ಯುವರ್ ಅಕೌಂಟ್, ಯು ಜಸ್ಟ್ ನೀಡ್ ಟು ಆಕ್ಸೆಪ್ಟ್, ದಟ್ಸ್ ಇಟ್. ಅಪ್ರೂವ್ ಮಾಡಿದ ತಕ್ಷಣ ಕನೆಕ್ಷನ್ ಎಸ್ಟಾಬ್ಲಿಷ್ ಆಗುತ್ತೆ. ನಿಮ್ಮ ರಿಕ್ವೈರ್ಮೆಂಟ್ ಆಲ್ರೆಡಿ ಪ್ರೀ ಡಿಫೈನ್ಡ್ ಆಗಿ ನೀವು ಅವ್ರಿಗೆ ಕೊಟ್ಟರೆ ಅವರು ನಿಮಗೆ ಡೈರೆಕ್ಟ್ ಕನೆಕ್ಟ್ನ ಎಸ್ಟಾಬ್ಲಿಷ್ ಮಾಡಿಕೊಡ್ತಾರೆ. you need to approve. Again, I'm just repeating that word. One more thing what you need to do is you need to let them know what port speed you are looking for. ಅಲ್ಲಿ 1 Gbps 10 Gbps ನೀವು ಡಿಫೈನ್ ಮಾಡಿದ್ರೆ ಅದರಂಗೆ ಅವರು ಪೋರ್ಟ್ ಎನೇಬಲ್ ಮಾಡ್ತಾರೆ, ನಿಮ್ಮದು ಡೈರೆಕ್ಟ್ ಕನೆಕ್ಟ್ನ ಮ್ಯಾನೇಜ್ ಮಾಡ್ತಾರೆ, ಎಸ್ಟಾಬ್ಲಿಷ್ ಆಗುತ್ತೆ. ದಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್.